ಇವನು ಬಂದ ಅಸಿಕ್ಕಿನ ಜೊತೆಗೆ ಸಂಸಾರ ಮಾಡಲಿಕ್ಕೆ ಶುರು ಮಾಡಿದ. ಅಸಿಕ್ಕಿನ ಜೊತೆಗೆ ಸಂಸಾರ ಮಾಡ್ತಾ ಆವಾಗ ಅದಕ್ಕಿಂತ ಮೊದಲು ಅಂದರೆ ಅವರಿಗೆ ಒಂದು ದೃಷ್ಟಿಯಿಂದ ಸಂಸಾರದಲ್ಲಿ ಒಂದು ರೀತಿಯ ಗಂಡ ಹೆಂಡತಿ ಜೊತೆಯಾಗಿ ಆದರೂ ಕೂಡ ಒಂದು ರೀತಿಯ ಮಾನಸ ಸೃಷ್ಟಿಯ ಛಾಯೆ ಇತ್ತು. ಮೊದಲು ಅವನು ಐತಾಶ್ವ ಅಂತ ಒಂದು ಸಂತಾನ ಅಂದರೆ 10,000 ಜನ ಮಕ್ಕಳನ್ನು ಸೃಷ್ಟಿ ಮಾಡಿದಂತೆ. ಸೃಷ್ಟಿ ಮಾಡಿ ನೀವು ಸೃಷ್ಟಿ ವಿಸ್ತಾರ ಮಾಡಿ ಅಂತ ಹೇಳಿದ. ಇವರು ಏನು ಮಾಡಬೇಕು, ಸೃಷ್ಟಿ ವಿಸ್ತಾರ ಮಾಡುವಂತ ಹೊರಟರು. ನೋಡಿ, ಈ ಸ್ಥಳಗಳು ಬಹಳ ವಿಚಿತ್ರ. ಇವನು ತಪಸ್ಸು ಮಾಡಿದ ಜಾಗ ಉಂಟಲ್ಲ, ಅದು ವಿಂಧ್ಯ ಪರ್ವತದ ತಪ್ಪಲಲ್ಲಿ ತಪಸ್ಸು ಮಾಡಿದ್ದು. ಹೆಚ್ಚಾಗಿ ನಮಗೆ ಹಿಮಾಲಯ ಪರ್ವತ ಬರುತ್ತಾನೆ. ಈ ದಕ್ಷ ತಪಸ್ಸು ಮಾಡಿದ್ದು ಅಲ್ಲಿಂದ ದಕ್ಷಿಣಿಂದ ನಂತರ ಪ್ರಾಯ ಈ ದಕ್ಷಿಣ ಭಾರತಕ್ಕೆ ಒಂದು ಅಸ್ತಿತ್ವ ಬಂತು. ಅವನು ದಕ್ಷಿಣ ಭಾರತದ ತಪ್ಪಲು ವಿಂಧ್ಯ ಪರ್ವತದ ತಪ್ಪಲಲ್ಲಿ ತಪಸ್ಸು ಮಾಡಿದ್ದು. ಅಲ್ಲಿ ಭಗವಂತನ ಸಾಕ್ಷಾತ್ಕಾರ ಆದದ್ದು. ಅಲ್ಲಿಂದ ಈ ಮಕ್ಕಳು ಹುಟ್ಟಿದ್ರಲ್ಲ, ಈ ಮಕ್ಕಳನ್ನೆಲ್ಲ ಕಳಿಸಿದವ, ನೀವು ಸೃಷ್ಟಿ ಮಾಡಿ, ಸೃಷ್ಟಿ ಮಾಡೋದ ಮುಂಚೆ ನೀವು ಭಗವಂತನನ್ನು ಒಲಿಸಿಕೊಳ್ಳಿ, ಭಗವಂತನ ಪ್ರಾರ್ಥನೆ ಮಾಡಿ ಶಕ್ತಿ ಸಂಪಾದನೆ ಮಾಡಿ ಅಂತ. ಅವರು ಸಿಂಧು ಮತ್ತು ಸಮುದ್ರದ ಸಂಗಮ ಸ್ಥಾನದಲ್ಲಿರತಕ್ಕಂಥ ನಾರಾಯಣ ಸರಸ್ಸಿಗೆ ಹೋದರು ಅಂತ. ಅಂದ್ರೆ ಪಾಕಿಸ್ತಾನಕ್ಕೆ ಹೋದರು. ಸಿಂಧು ಮತ್ತು ಸಮುದ್ರದ ಸಂಗಮ ಸ್ಥಾನ ಇರೋದು ಕರಾಚಿಯಲ್ಲಿ. ಯಾವ ದಕ್ಷಿಣ ಮಕ್ಕಳು ಸೃಷ್ಟಿ ವಿಸ್ತಾರಕ್ಕೋಸ್ಕರ ಹೋದರೋ ಆ ಜಾಗವೇ ಈಗ ಇಲ್ಲ. ಅಂದ್ರೆ ನಮ್ಮ ಭಾರತದಲ್ಲಿಲ್ಲ. ಅದು ನಾರಾಯಣ ಸರಸ್ಸು ಪರಮ ಪವಿತ್ರವಾದ ತೀರ್ಥ ಅಂತ ಹೇಳ್ತಾರೆ. ಅದು ಎಲ್ಲಿಂದ್ರೆ ಸಿಂಧು ಮತ್ತು ಸಾಗರಗಳ ಸಂಗಮ ಸ್ಥಾನ. ಅದು ಕರಾಚಿಯಲ್ಲಿ ಇರೋದು. ಸಮುದ್ರಕ್ಕೆ ಸಿಂಧು ನದಿ ಹೋಗಿ ಸೇರುವ ಜಾಗ. ಅಲ್ಲೇ ಒಂದು ನಾರಾಯಣ ಸರಸ್ಸು. ಅಲ್ಲಿ ಇವರು ತಪಸ್ಸು ಮಾಡ್ಲಿಕ್ಕೆ ಹೋದ್ರು. ಅವನ ಮಕ್ಕಳು ಹೋದ್ರು, ಆ ಊರು ದೇಶವೂ ಹೋಯಿತು. ಮಕ್ಕಳು ಹೋದ್ರು. ಅವ್ರು ಹೋದಾಗ ಏನಾಯ್ತು, ಅವ್ರು ತಪಸ್ಸು ಮಾಡಿ ಸೃಷ್ಟಿ ವಿಸ್ತಾರ ಮಾಡಬೇಕು ಅಂತ ಹೋದ್ರು. ಆಗ ಒಂದು ತಮಾಷೆ ಆಯ್ತಂತೆ. ನಾರದರು ಸಿಕ್ಕಿದ್ರಂತೆ. ಏನು ಕಥೆ? ಏನಿಲ್ಲ, ನಮ್ಮ ಅಪ್ಪ ಸೃಷ್ಟಿ ವಿಸ್ತಾರ ಮಾಡ್ಲಿಕ್ಕೆ ಹೇಳಿದ್ದಾನೆ, ಅದಕ್ಕೋಸ್ಕರ ಅದನ್ನು ಸಾಧಿಸ್ಲಿಕ್ಕೋಸ್ಕರ ನಾವು ಹೋಗ್ತಾ ಇದ್ದೇವೆ. ಆವಾಗ ನಾರದ ಹೇಳ್ತಾನೆ, ನಾನೊಂದು ಪ್ರಶ್ನೆ ಕೇಳ್ತೇನೆ ನಿಮಗೆ, ಅದಕ್ಕೆ ಉತ್ತರ ಗೊತ್ತಾ ನಿಮಗೆ? ಅದಕ್ಕೆ ಉತ್ತರ ಗೊತ್ತಿಲ್ಲ ಅಂದ್ರೆ ನೀವು ಸೃಷ್ಟಿ ಮಾಡಿ ಏನು ಉಪಯೋಗ? ಏನಪ್ಪ ಅದು? ಅವನು ಹೇಳ್ತಾನೆ, ಅದೃಷ್ಟವಾಂತಂ ಭೂ ಯೂಯಂ ಬಾಲಿಶಾಹ ಬತ ಬಾಲಕ. ನಾನೊಂದು 10 ಪ್ರಶ್ನೆ ಕೇಳ್ತೇನೆ. 10 ಪ್ರಶ್ನೆಯಲ್ಲಿ ಒಂದಕ್ಕಾದ್ರೂ ನಿಮಗೆ ಉತ್ತರ ಗೊತ್ತಿದ್ರೆ ನೀವು ಮತ್ತೆ ಪ್ರೊಸೀಡ್ ಆಗಿ ಸೃಷ್ಟಿ. ಇಲ್ಲದೆ ನಿಮ್ಮನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗುದಿಲ್ಲ, ಸುಮ್ಮನೆ ದಂಡ. ಮೊದಲನೇ ಪ್ರಶ್ನೆ ಏನು? ಅದೃಷ್ಟವಾಂತಂ ಭೂ ಬಾಲ ಯೂಯಂ ಬಾಲಿಶಾಹ ಬತ ಬಾಲಕ. ನೀವು ಹುಡುಗರು ಅಷ್ಟೇ ಅಲ್ಲ, ನೀವು ಬರೇ ಹುಡುಗರಲ್ಲ, ಬಾಲಿಶರು, ಚೈಲ್ಡಿಶ್. ನಿಮಗೆ ಹುಡುಗಾಟ, ನಿಮ್ಗೇನು ವಿವೇಕ ಇಲ್ಲದಂತಹ ಅವಿವೇಕಿ ಹುಡುಗರು ನೀವು. ಯಾಕೆಂದ್ರೆ ನೀವು ಈಗ ಹೊರಟಿದ್ದೀರಲ್ಲ. ಅದೃಷ್ಟವಾಂತಂ ಭುವಃ, ಈ ಭೂಮಿಯ ತುದಿಯಲ್ಲಿ, ಗೊತ್ತಾ ನಿಮಗೆ? ಗೊತ್ತಿಲ್ಲಪ್ಪ, ನಾವು ಎಲ್ಲಿ ಒಂದು ಇಷ್ಟೇ ಜಾಗ ತಿರುಗಾಡಿದ್ರೆ ಆಚೆ ಹೋಗೇ ಇಲ್ಲ. ಭೂಮಿಯ ತುದಿಯಲ್ಲಿ ಅಂತ ಗೊತ್ತಿಲ್ಲದೆ ಸೃಷ್ಟಿ ಮಾಡಿ ಏನು ಉಪಯೋಗ ಅಂದ. ಮೊದಲು ಅದನ್ನು ತಿಳ್ಕೊಳ್ಳಿ. ಕಿಮಸತ್ ಕರ್ಮಭಿರ್ಭವೇತ್. ಈ ಸತ್ಯದ ಸಾಕ್ಷಾತ್ಕಾರ ಆಗದೆ ಬರೀ ಕರ್ಮ ಮಾಡಿ ಏನು ಉಪಯೋಗ? ಅದೃಷ್ಟವಾ ಅಂತಂ ಭುವಃ, ಭೂಮಿಯ ತುದಿಯಲ್ಲಿ, ಭೂಮಿಯ ಕೊನೆಯಲ್ಲಿ. ಭೂಮಿ ಅಂದರೆ ಸಂಸಾರ. ಇದಕ್ಕೆ ಎಂಡೆಯಲ್ಲಿ, ಇದಕ್ಕೆ ಕೊನೆಯಲ್ಲಿ. ನೀವು ಮತ್ತೆ ಒಂದು ಸೃಷ್ಟಿ ಮಾಡ್ತೇನೆ ಅಂತೇಳಿ ಸೃಷ್ಟಿಯ ಕೊನೆಯಲ್ಲಿ ಅಂತ ಆಗ್ಬೇಕಲ್ಲ. ಭೂಮಿಯ ಬದುಕಿಗೆ ಕೊನೆಯಲ್ಲಿ ಅಂತ ಅನ್ನೋದು ಗೊತ್ತಿಲ್ಲದೆ ನೀವು ಬಾಲಿಶರಾಗಿ ಸೃಷ್ಟಿಯನ್ನು ಮಾಡ್ತೀರಿ. ಒಂದು. ಆಮೇಲೆ ತಥೈಕ ಪುರುಷಂ ರಾಜ್ಯಂ, ಒಂದು ರಾಜ್ಯ ಇದೆ, ಅಲ್ಲಿ ಒಬ್ಬನೇ ಒಬ್ಬ ಮನುಷ್ಯ, ಒಬ್ಬನೇ ಒಬ್ಬ ವ್ಯಕ್ತಿ ಅಖಂಡವಾಗಿ ಆ ರಾಜ್ಯವನ್ನು ಆಳ್ತಾ ಇದ್ದಾನೆ. ಆ ರಾಜ್ಯ ಯಾವುದು ಗೊತ್ತಾ ನಿಮಗೆ? ಗೊತ್ತಿಲ್ವಾ? ಮತ್ತೆ ಏನು ಸೃಷ್ಟಿ ಮಾಡ್ತೀರಿ ನೀವು? ಇನ್ನು ನಾರದ ಅಂದ್ರೆ ಬರೀ ತರಳೆ 10 ಪ್ರಶ್ನೆ ಹಾಕಿದ, ಉತ್ತರ ಕೊಡ್ಲಿಕ್ಕಾಗದ 10 ಪ್ರಶ್ನೆ ಹಾಕಿದ. ತಥೈಕ ಪುರುಷಂ ರಾಜ್ಯಂ. 3ನೇ ಪ್ರಶ್ನೆ ಕೇಳ್ತಾನವ, ಇದೊಂದು ಉಂಟು, ಏನದು? ಅವನು ಹೇಳ್ತಾನೆ, ಏನಪ್ಪ ಅದು ಮುಂದಿನ ವಾಕ್ಯ? ಅಲ್ಲ, ಬಿಲಂಚ ಅದೃಷ್ಟ ನಿರ್ಗಮಂ ಅಂತ. ನೀವು ಪುಸ್ತಕ ನೋಡಿ ತಪ್ಪು ಹೇಳ್ತೀರಲ್ಲ. ಬಿಲಂಚ ಅದೃಷ್ಟ ನಿರ್ಗಮಂ ಅಂತ ಅದರ ಮೇಲಿನಂತ ಒಂದು ಬಿಲ ಇದೆ, ಅದರ ಒಳಗೆ ಹೊರ ಬರ್ಲಿಕ್ಕೆ ಆಗೋದಿಲ್ಲ. ಬಿಲಂಚ ಅದೃಷ್ಟ ನಿರ್ಗಮಂ, ಹೊರಗೆ ಬರ್ಲಿಕ್ಕಾಗದ ಒಂದು ಬಿಲ ಇದೆ. ಅದು ಯಾವುದು ಗೊತ್ತಾ ನಿಮಗೆ? ಗೊತ್ತಿಲ್ಲ. ಮತ್ತೇನ್ ಮಾಡ್ತೀರ ಸೃಷ್ಟಿ ಮಾಡಿ ನೀವು? 3 ಪ್ರಶ್ನೆ ಆಯ್ತಾ? ತಥೈಕ ಪುರುಷಂ ರಾಜ್ಯಂ ಬಿಲಂಚ ಅದೃಷ್ಟ ನಿರ್ಗಮಂ ಬಹುರೂಪಾಂ ಸ್ತ್ರೀಯಂಚಾಪಿ. ಮತ್ತೊಬ್ಬಳು ಹೆಂಗಸಿದ್ದಾಳೆ, ಗಳಿಗೆ ಒಂದು ಬುದ್ಧಿ,
ಅದು ಯಾರು ಗೊತ್ತಾ ನಿಮಗೆ? ಗೊತ್ತಿಲ್ಲ. ಮತ್ತೇನು ಸೃಷ್ಟಿ ಮಾಡ್ತೀರಿ ನೀವು? ದೇವರು ಬಹುರೂಪಾಂ ಸ್ತ್ರೀ ಅಂತ, ಗಳಿಗೆ ಒಂದು ಬಣ್ಣ ಬದಲಿಸುವ ಹೆಣ್ಣು. ಯಾರು ಗೊತ್ತಾ? ಗೊತ್ತಿಲ್ಲ. ಹಾಗಾದ್ರೆ ಸೃಷ್ಟಿ ಮಾಡಿ ಏನು ಉಪಯೋಗಿಲ್ಲ ನೀವು. ಆಮೇಲೆ ಪುಮಾಂಸಂ ಪುಂಶ್ಚರಿ ಪತಿಂ, ಅಂಥ ಗಳಿಗೆಯೊಂದು ಬಣ್ಣ ಬದಲಿಸ್ತಕ್ಕಂಥ ಆ ಒಬ್ಬ ಹೆಣ್ಣಿದ್ದಾಳಲ್ಲ, ಆ ವೇಷೆಯನ್ನು ಕಟ್ಟಿಕೊಂಡು ಒಬ್ಬ ಗಂಡಿದ್ದಾನೆ, ಅವನು ಯಾರು ಗೊತ್ತಾ ನಿಮಗೆ? ಗೊತ್ತಿಲ್ಲ. ಮತ್ತೆ ಸೃಷ್ಟಿ ಮಾಡಿ ಏನು ಉಪಯೋಗಿಲ್ಲ. ಇದೆಲ್ಲ ಪುಮಾಂಸಂ ಪುಂಶ್ಚರಿ ಪತಿಂ. ಹಾಗೇನೆ ಆಮೇಲೆ ನದೀಂ ಉಭಯತೋ ವಾಹಾಂ, ಒಂದು ನದಿ ಇದೆ, ಅದು ಈ ಕಡೆಗೂ ಹರಿಯುವುದು ಆ ಕಡೆಗೂ ಹರಿಯುವುದು, ಎರಡು ಕಡೆಗೂ ಹರಿಯುವ ಒಂದು ನದಿ ಇದೆ. ಅದೇ ಒಂದೇ ಕಡೆಗೆ ಹರಿಯುವುದು ಗೊತ್ತು ನಮಗೆ, ಇದು ಎರಡು ಕಡೆ ಹರಿಯುವ ನದಿ ಉಂಟು, ಗೊತ್ತಾ ನಿಮಗೆ? ಗೊತ್ತಿಲ್ಲ. ಹಾಗಾದ್ರೆ ಸೃಷ್ಟಿ ಮಾಡಿ ಏನು ಉಪಯೋಗ ಇಲ್ಲ. ಪಂಚ ಪಂಚ ಅದ್ಭುತಂ ಗೃಹಂ, 25 ಕೋಣೆಗಳ ಒಂದು ಅದ್ಭುತವಾದ ಮನೆ ಉಂಟು, ಗೊತ್ತಾ ನಿಮಗೆ? ಗೊತ್ತಿಲ್ಲಪ್ಪ. 25 ಕೋಣೆಗಳ ಮನೆ ಯಾವುದು ಗೊತ್ತಿಲ್ಲ, ಮತ್ತೆ ಸೃಷ್ಟಿ ಮಾಡಿ ಏನು ಮಾಡ್ತೀರಾ? ಉಪಯೋಗ ಇಲ್ಲ. ಅದು ಹೋಯಿತು. ಆಮೇಲೆ ಕ್ವಚಿತ್ ಹಂಸಂ ಚಿತ್ರಕಥಂ, ಒಂದು ಹಂಸ ಒಂದು ಮೂಲೆಯಲ್ಲಿ ಕೂತು ಅದ್ಭುತವಾದ ಕಥೆಗಳನ್ನು ಹೇಳ್ತಾ ಇದೆ. ಆ ಹಂಸ ಏನು ಕಥೆ ಹೇಳುತ್ತೆ? ಆ ಹಂಸ ಏನು ಅಂತ ಗೊತ್ತಾ? ಗೊತ್ತಿಲ್ಲಪ್ಪ. ಮತ್ತೆ ಏನು ಸೃಷ್ಟಿ ಮಾಡ್ತೀರಿ? ಆಮೇಲೆ 8 ಆಯ್ತು ಪ್ರಶ್ನೆ, ಲೆಕ್ಕ ಮಾಡಿದ್ದೀರಾ? 8 ಆಯ್ತು ಪ್ರಶ್ನೆ. 9ನೇ ಪ್ರಶ್ನೆ ಏನು ಅಂದರೆ ಕ್ಷುರಾಂತ ಸರ್ವತೋ ಭ್ರಮಿಂ, ಒಂದು ಚೂರಿ ಇದೆ, ಅದರ ಅಲಗು ಉಂಟಲ್ಲ, ಕ್ಷುರ ಅಂತ ಅಂದ್ರೆ ಅಲಗು, ಕತ್ತಿಯ ಅಲಗು, ಅದು ಎಲ್ಲ ಕಡೆಗೂ ತಿರುಗುತ್ತಾ ಇದೆ. ಅಂಥ ಕತ್ತಿಯ ಅಲಗು ನೋಡಿದ್ದೀರ? ಇಲ್ಲ. ಮತ್ತೇನು ಉಪಯೋಗ ಸೃಷ್ಟಿ ಮಾಡಿ? 9 ಆಯ್ತು. 10ನೇದ್ದು ಕಥಂ ಸ್ವಪಿತರ ಆದೇಶಂ ಅವಿದ್ವಾಂಸೋ ವಿಪಸ್ತುತ, ನಿಮ್ಮ ಒಬ್ಬ ತಂದೆ ಇದ್ದಾನೆ, ತಂದೆಯ ಆದೇಶವನ್ನು ತಿಳ್ಕೊಳ್ಳದೆ ನೀವು ಹೇಗೆ ಸೃಷ್ಟಿ ಮಾಡ್ತೀರಿ? ಅಲ್ಲ, ನಮ್ಮ ತಂದೆಯ ಆದೇಶ ಕೇಳಿಕೊಂಡೇ ಬಂದದ್ದು ನಾವು, ಅದು ಉಪಯೋಗ ಇಲ್ಲ. ಇನ್ನೊಬ್ಬ ತಂದೆ ಇದ್ದಾನೆ, ಅವನ ಆದೇಶವನ್ನು ತಿಳ್ಕೊಂಡಿರ್ಬೇಕು ನೀವು. ಅವನ ಆದೇಶ ತಿಳಿದೇ ಇದ್ದರೆ ನೀವು ಸೃಷ್ಟಿ ಮಾಡಿ ಏನು ಉಪಯೋಗ ಇಲ್ಲ. ಅವಿದ್ವಾಂಸ, ನಿಮಗೆ ನಿಮ್ಮ ತಂದೆಯ ಆದೇಶ ಏನಂತಲೂ ಗೊತ್ತಿಲ್ಲ, ಮತ್ತೆ ಎಂಥ ವಿದ್ವಾಂಸರು ನೀವು? ಏನು ಸೃಷ್ಟಿ ಮಾಡ್ತೀರಿ? ನಿಮ್ದು ಏನು ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇದನ್ನು ತಿಳ್ಕೊಳ್ಳಿ. ಯೋಚನೆ ಮಾಡಿದ್ರೆ ಏನಿರ್ಬೋದು? ಹೌದು, ನಾರದ ಹೇಳಿದ ಪ್ರಶ್ನೆ ಏನೋ ಒಂದು ಅರ್ಥ ಇರಬೇಕಲ್ಲ, ಹುಚ್ಚುಚ್ಚಿ ಇರ್ಲಿಕ್ಕಿಲ್ಲ. ಇವರು ಒಂದು ಯೋಚನೆ ಮಾಡಿಸ್ಕೊಂಡು ಏನು ಅರ್ಥ? ಭೂಮಿಯ ಅಂತವನ್ನು ಕಾಣದೆ, ಭೂಮಿ ಅಂದರೆ ನಮ್ಮ ಅಸ್ತಿತ್ವ, ಬದುಕು, ಲೈಫ್. ಈ ಜೀವ ಬದುಕಿಗೆ ಅಲ್ಲ, ಬರೀ ಸೃಷ್ಟಿ ಮಾಡೋದು ಕ್ರಿಯೇಷನ್ ಪ್ರೊಕ್ರಿಯೇಷನ್ ಇಷ್ಟೇ, ಇದಕ್ಕೊಂದು ಕೊನೆ ಇಲ್ವಾ? ಇದನ್ನು ಮೀರಿ ನಿಲ್ಲುವುದು ಹಾಗೆ. ಇದನ್ನು ತಿಳ್ಕೊಳ್ಳೋದೆ ಕಿಮ ಸತ್ಕರ್ಮ ಭಿರ್ಭವೇತ್, ಬರೀ ಸುಮ್ಮನೆ ಸೃಷ್ಟಿ ಮಾಡಿ ಏನು ಉಪಯೋಗ ಅಂತ. ಖಂಡಿತ ಹೌದು ಅವರು ಹೇಳೋದು. ನಾವು ಮೊದಲು ಸೃಷ್ಟಿ ಮಾಡುವುದಕ್ಕಿಂತಲೂ ಈ ಸೃಷ್ಟಿಯ ಕೊನೆ ಯಾವುದು ಅಂತ ಒಂದು ಮೊದಲು ನಮಗೆ ಅರ್ಥ ಆಗಬೇಕು. ಅದರ ಎಂಡಿಯಲ್ಲಿ ಕೊನೆಯಲ್ಲಿ ನಿರಂತರ ಸೃಷ್ಟಿ ಮಾಡ್ತಾನೇ ಇರೋದಾ? ಅದನ್ನು ಎಲ್ಲಿ ಇದರ ಕೊನೆ, ಇದಕ್ಕೆ ಅವಸಾನ ಎಲ್ಲಿ ಅಂತ ತಿಳ್ಕೊಳ್ಳದೆ ಇದ್ದರೆ ಕಿಮ ಸತ್ಕರ್ಮ ಭಿರ್ಭವೇತು, ಈ ಕೆಟ್ಟ ಕರ್ಮ ಸೃಷ್ಟಿ ಕ್ರಿಯೆಯಿಂದ ಏನು ಉಪಯೋಗ? ನಾವು ಅದನ್ನು ತಿಳ್ಕೋಬೇಕು. ಮೊದಲನೇದ್ದು ಅರ್ಥ ಆಯ್ತು ಅವರಿಗೆ. ಈ ಬದುಕಿನ ಕೊನೆಯಲ್ಲಿ, ಈ ಸಂಸಾರ ಭೂಮಿ ಇದರ ಕೊನೆಯಲ್ಲಿ ತಥಾ ಏಕಪುರುಷಂ ರಾಜ್ಯಂ, ಇದರ ಆಚೆಗೆ ಒಬ್ಬನೇ ಒಬ್ಬ ಮನುಷ್ಯ, ಪುರುಷ, ಗಂಡು ಆಳ್ತಕ್ಕಂಥ ರಾಜ್ಯ ಅಂತಂದರೆ ಒಬ್ಬ ಪುರುಷ, ಸಹಸ್ರಶೀರ್ಷ ಪುರುಷ ಭಗವಂತನೊಬ್ಬನೇ, ಬೇರೆ ಯಾರೋ ಅವನ ಮುಂದೆ ಗಂಡೇ ಇಲ್ಲ. ಅವನೊಬ್ಬನೇ ಗಂಡಸು ಅಂದರೆ ಅವನೊಬ್ಬನೇ, ಉಳಿದವರು ಯಾರು ಗಂಡಸರೇ ಅಲ್ಲ. ಅಂಥ ಒಬ್ಬ ಪುರುಷ ಇಡೀ ರಾಜ್ಯವನ್ನು ಕಟ್ಟಿ ಆಳ್ತಾ ಇದ್ದಾನೆ. ಇಡೀ ರಾಜ್ಯ ಅಂದರೆ ಪ್ರಪಂಚ, ವಿಶ್ವವೇ, ಬ್ರಹ್ಮಾಂಡವೇ ಅವನ ರಾಜ್ಯ. ಅದರಲ್ಲಿ ಏಕಮಾತ್ರ ಪುರುಷನಾಗಿರುತ್ತೋ ಭಗವಂತ. ಅದು ಹೌದು. ನಮಗೆ ಅದನ್ನು ತಿಳ್ಕೊಳ್ಳದೆ ನಾವು ಬರೀ ಸುಮ್ಮನೆ ಸೃಷ್ಟಿ ಮಾಡಿ ಏನು ಉಪಯೋಗ? ಕಿಮಸತ್ ಕರ್ಮ ಭಿರ್ಭವೇತ್ ತಥೈಕ ಪುರುಷಂ ರಾಜ್ಯಂ ಬಿಲಂಚ ಅದೃಷ್ಟ ನಿರ್ಗಮಂ. ಅಂದರೆ ಮೂರನೇದು ಹೇಳಿದ್ರು, ಒಂದು ಬಿಲ ಇದೆ, ಅದರ ಒಳಗೆ ಹೋದರೆ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಅದೇ ಮೋಕ್ಷ. ಭಗವಂತನನ್ನು ತಿಳಿದ್ರೆ ಆ ಬಿಲದ ಒಳಗೆ ಹೋಗ್ಲಿಕ್ಕೆ ಆಗುತ್ತೆ, ಹೊರದೆ ಮತ್ತೆ ವಾಪಸ್ ಬರೋ ಅಗತ್ಯ ಇಲ್ಲ. ನಾವು ಮರಳಿ ಬಾರಲಿಕ್ಕಾಗದಂಥ ಮೋಕ್ಷವನ್ನು ಬಿಟ್ಟು ಸುಮ್ಮನೆ ಇಲ್ಲಿ ಕ್ರಿಯೇಷನ್ ಸೃಷ್ಟಿ ಮಾಡಿಕೊಂಡು ಏನು ಉಪಯೋಗ? ಕಿಮ್ ಅಸತ್ ಕರ್ಮ ಭಿರ್ಭವೇತ್. ನಾರದ ಹೇಳಿದ್ದು ಕರೆಕ್ಟು. ನಾವು ಸೃಷ್ಟಿ ಮಾಡಿ ಏನು ಉಪಯೋಗ ಇಲ್ಲ ಅಂತ ತೀರ್ಮಾನಕ್ಕೆ ಬಂದರು. ಆಯಿತು. ಮತ್ತು ಪ್ರಶ್ನೆಗಳುಂಟಲ್ಲ, ಎಲ್ಲ ಯೋಚನೆ ಮಾಡಿದರು. ಅದಾದ ಮೇಲೆ ಕಿಮಸತ್ ಕರ್ಮ ಭಿರ್ಭವೇತ್, ಇದನ್ನು ಬಿಲಂಚ ಅದೃಷ್ಟ ನಿರ್ಗಮಂ ಬಹುರೂಪಾಂ ಸ್ತ್ರೀಯಂಚಾಪಿ, ಗಳಿಗೆ ಒಮ್ಮೆ ಬಣ್ಣ ಬದಲಿಸುವ ಹೆಣ್ಣು. ಯಾರಪ್ಪ ಅದು ಅಂತೆಲ್ಲ ಅಕ್ಕಪಕ್ಕದಲ್ಲಿ ಇವ್ರನ್ನೆಲ್ಲ ನೋಡ್ಲಿಕ್ಕೆ ಮಾಡಿ, ಯಾವ ಹುಡುಗಿ ಇರ್ಬೋದು ಇವರು? ಆ ಹುಡುಗಿಯೋ ಈ ಹುಡುಗಿಯೋ ಯಾವ ಹುಡುಗಿ ಇರ್ಬೋದು? ಕಡೆ ಅದು ಹೊರಗಿಂದಿಲ್ಲ, ಒಳಗೆ ಇದೆ ಬುದ್ಧಿ. ನಮ್ಮ ಮನಸ್ಸು ಗಳಿಗೆ ಒಂದ್ಸತಿ ಮಂಗನ ಹಾಗೆ ಮಾಡಿ ನಮ್ಮನ್ನ ಮಂಗಿ ಮಾಡಿ ತನಗೆ ಬೇಕಾದ ಕೆಲಸ ಮಾಡಿ ಅನ್ನು ಬುದ್ಧಿಂತು ಪ್ರಮದಾಂ ವಿಧಿ ಅಂತ 4ನೇದು ಪುರಂಜನೋಪಾಖ್ಯಾನ ಬಂದೆ. ಮನುಷ್ಯನನ್ನ ಗಳಿಗೆಗೆ ಒಂದು ಸಾರಿ ಬುದ್ಧಿ ಭ್ರಮಣೆ ಮಾಡಿ ಅವನು ಹುಚ್ಚು ಕಟ್ಟಿಸಿ ಅವನು ದಾರಿ ತಪ್ಪಿಸುವಂತಹ ಹೆಣ್ಣು ಅಂತಂದರೆ ಅವನ ಬುದ್ಧಿಯೇ.
ಹೌದಲ್ಲ, ನಮ್ಮ ಬುದ್ಧಿ ಅದು ಬಹುರೂಪಾಂ ಸ್ತ್ರೀಯಂ, ಗಳಿಗೆ ಒಂದು ತರ ಬಣ್ಣ ಬದಲಿಸಿಕೊಂಡು ನಮ್ಮನ್ನು ಮಂಗಿ ಮಾಡ್ತಾ ಇರುತ್ತೆ. ಅದನ್ನು ಗೆಲ್ಲದೆ ಸೃಷ್ಟಿ ಮಾಡಿ ಏನು ಉಪಯೋಗ? ಮತ್ತೆ ಪುಂಶ್ಚಲೀಪತಿಂ ಪುಮಾಂಸಂ, ಆ ವೇಶ್ಯೆ ಹೆಣ್ಣನ್ನು ಕಟ್ಟಿಕೊಂಡ ಗಂಡಸು ನಾವೇ, ನಮ್ಮ ಬುದ್ಧಿ ನಾವೇ ಗಂಡಸು. ಅದನ್ನ ಆ ಮನಸ್ಸು ಅನ್ನತಕ್ಕಂಥ ವೇಶ್ಯೆಯನ್ನು ಕಟ್ಟಿಕೊಂಡು ಅದು ಹೇಳಿದ ಹಾಗೆ ಕುಣಿದು ಜಾರಿ ಬೀಳುವವರು ನಾವೇ. ಅದು ಗೊತ್ತಾಯ್ತು ಅವರಿಗೆ. ಓ, ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳದೆ ಸೃಷ್ಟಿ ಸುಮ್ಮನೆ ಬಡ್ಕೊಂಡು ಏನು ಉಪಯೋಗ? ನದೀಂ ಉಭಯತೋ ವಾಹಾಂ, ಅತ್ಲಾಗಿ ಹೋದರೂ ಹರ್ಕೊಂಡು ಹೋಗುತ್ತೆ, ಈಚೆಗೆ ಎರಡು ಬದಿಗೂ ಹರ್ಕೊಂಡು ಹೋಗತಕ್ಕಂಥ ನದಿಯನ್ನು ತಿಳ್ಕೋಬೇಕು ಅಂತ ಹೇಳಿ. ಅದೇನಿರಬಹುದು? 10 ಜನ ಇವರೆಲ್ಲ ಅದವಲ್ಲ, 10,000 ಜನ ಇದ್ದಾರೆ ಇವರು. ಗೊತ್ತಾಯ್ತು. ಏನದು? ಅದು ಸಂಸಾರ, ಬದುಕು, ಲೈಫು. ಅದಕ್ಕೆ ಒಂದು ಬದಿಯಲ್ಲಿ ಪ್ರವಾಹ ಹುಟ್ಟು, ಒಂದು ಬದಿಯಲ್ಲಿ ಸಾವು. ಅದು ನಿರಂತರ ಸಾವಿನ ಪ್ರವಾಹ ಒಂದು ಕಡೆ, ಒಂದು ನಿರಂತರ ಜನ್ಮದು. ಹುಟ್ಟುವುದಕ್ಕೂ ಎಂಡಿಲ್ಲ, ಸಾಯುವುದಕ್ಕೂ ಎಂಡಿಲ್ಲ. ಒಂದು ಕಡೆ ಇದು ಎರಡು ಸೈಡ್ನಲ್ಲಿ, ಒಂದು ಕಡೆ ಹುಟ್ಟಿನ ಪ್ರವಾಹ, ಒಂದು ಕಡೆ ಸಾವಿನ. ಹುಟ್ಟು ಸಾವುಗಳ ಪ್ರವಾಹದ ಮಧ್ಯದಲ್ಲಿ ಹರಿಯುವ ನದಿ. ಓ, ಗೊತ್ತಾಯ್ತು. ನದಿ ಉಭಯತೋ ವಾಹ. ಇದನ್ನು ತಿಳ್ಕೊಳ್ಳದೆ ಕಿಮಸತ್ ಕರ್ಮಭಿರ್ಭವೆ, ಸುಮ್ಮನೆ ನಾವು ಏನು ಸೃಷ್ಟಿ ಅಂತ ಏನು ಉಪಯೋಗ ಇಲ್ಲ. ಆಯ್ತು. ಆಮೇಲೆ ಏನೋ ಇನ್ನೊಂದು ಹೇಳಿದ್ನಲ್ಲಪ್ಪ, ಪಂಚ ಅದ್ಭುತಂ ಗೃಹಂ, ಅದೊಂದು ಹೇಳಿದ ಅವನು. 25 ಕೋಣೆಗಳ ಒಂದು ಅದ್ಭುತವಾದ ಮನೆ, ಅದು ಗೊತ್ತಾ ನಿಮಗೆ ಅಂತ ಕೇಳಿದ. ಅದೇನಿರ್ಬೋದು? ಪಂಚ ಅದ್ಭುತಂ ಗೃಹಂ. 25 ಕೋಣೆಗಳಿರುವ ಮನೆ, ಗೊತ್ತಾಯ್ತು, ಪ್ರಪಂಚವೇ. ಯಾಕೆಂದರೆ ಪಂಚಭೂತಗಳು, ಪಂಚತನ್ಮಾತ್ರೆಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚವಿಧ ಅಂತಃಕರಣ ಎಲ್ಲ ಇದೆ. ಇದಕ್ಕೆ ಪ್ರಪಂಚ ಅಂತ ಹೆಸರು ಬಂದದ್ದೇ 5 ವಿಭಾಗಿರೋದು. ಪಂಚ ಅದ್ಭುತಂ ಗೃಹಂ, ಅದು 5 ವಿಭಾಗ ಮಾಡಿಕೊಂಡು 5ರಿಂದ 5ರ ಸಮಷ್ಟಿಯೇ ಈ ಪ್ರಪಂಚ. ಬರೇ 5 ಸಮಷ್ಟಿ. ಅದಕ್ಕೇನೆ ಇದಕ್ಕೆ ಪ್ರಪಂಚ ಅಂತ ಹೆಸರು. ಪ್ರಕೃಷ್ಟ ಪಂಚಕಃ. ಈ 5ರ ಒಂದು ಸಮಷ್ಟಿಯೇ ಪ್ರಪಂಚ. ಅದರಲ್ಲಿ ಇರೋದೇ ಎಲ್ಲ ಪಂಚಭೂತಗಳು, ಪಂಚತನ್ಮಾತ್ರೆಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚವಿಧ ಅಂತಃಕರಣ, ಪಂಚಪ್ರಾಣರು, ಪಂಚ ಉಪಪ್ರಾಣರು, ಎಲ್ಲ ಪಂಚ. ಹಾಗಾಗಿ ಪಂಚ 5ರ ಸಮಷ್ಟಿ 25 ಕೋಣೆಗಳ ಒಂದು ಅದ್ಭುತವಾದಂಥ ಮನೆ. ಅದು ಗೊತ್ತಾಯ್ತು. ಪಂಚ ಅದ್ಭುತಂ ಗೃಹಂ. ಆಮೇಲೆ ಅವನು ಹೇಳ್ತಾನೆ, ಇದೆಲ್ಲ ಇದನ್ನು ತಿಳ್ಕೊಳ್ಳದೆ ನಾವು ಈ ವಿಶ್ವದ ರಹಸ್ಯವನ್ನು ತಿಳ್ಕೊಳ್ಳದೆ ಬರೀ ಸೃಷ್ಟಿ ಅಂತ ಬೊಂಬಡಿ ಹೊಡ್ಕೊಂಡು ಏನು ಉಪಯೋಗ? ಕಿಮಸತ್ ಕರ್ಮಭಿರ್ಭವೇತ್. ಆಮೇಲೆ ಹೇಳ್ತಾನೆ, ಈ ಕತ್ತಿ ಅಲು, ಅದ್ರ ಮುಂಚೆ ಒಂದು ಉಂಟಾ? ಒಂದು ಎಲ್ಲೋ ಒಂದು ಕಡೆ ಕೂತಿದ್ದಾನೆ ಒಂದು ಹಂಸಂ ಕ್ವಚಿತ್ ಹಂಸಂ ಚಿತ್ರಕಥಂ. ಎಲ್ಲ ಒಂದು ಕಡೆ ಹಂಸ ಕೂತಿದೆ, ಅದು ವಿಚಿತ್ರವಾದ ಕಥೆಗಳನ್ನು ಹೇಳ್ತಾ ಇದೆ. ಅಂದರೆ ಹಂಸ ಅಂತಂದರೆ ಕಾಕ ಮತ್ತು ಹಂಸ ಅಂತ. ತದ್ವಾಯಸಂ ಶಾಸ್ತ್ರ ಉದಾಹರಣೆ ಅಂತ. ವಾಯಸ ಶಾಸ್ತ್ರ, ಕಾಗೆಯ ಶಾಸ್ತ್ರ, ಹಂಸದ ಶಾಸ್ತ್ರ ಅಂತ. ಕಾಗೆಯ ಶಾಸ್ತ್ರ ಅಂತಂದರೆ ವಾಯಸಂ ಶಾಸ್ತ್ರ. ವಾಯಸ ಅಂದರೆ ಸಂಸ್ಕೃತದಲ್ಲಿ ಕಾಗೆ. ವಾಯಸಂ ಶಾಸ್ತ್ರ ಅಂದರೆ ವಯಸ್ಸಿಗೆ ಸಂಬಂಧಪಟ್ಟಂತಹದ್ದು, ಅಂದರೆ ಸೆಕ್ಸಾಲಜಿ. ನಾನು ಅದನ್ನು ಸೆಕ್ಸಾಸಫಿ ಅಂತೇನೆ. ಸೆಕ್ಸಾಲಜಿ ಅದು ಕಾಗೆಯ ಶಾಸ್ತ್ರ. ಹಂಸಶಾಸ್ತ್ರ ಅಂತಂದರೆ ಫಿಲಾಸಫಿ. ಕಾಗೆಯ ಶಾಸ್ತ್ರ ಅಂದರೆ ಸೆಕ್ಸಾಸಫಿ, ಹಂಸದ ಶಾಸ್ತ್ರ ಅಂದರೆ ಫಿಲಾಸಫಿ. ಅದು ಶುದ್ಧ, ಪ್ಯೂರ, ಸ್ವಚ್ಛ, ನಿರ್ಮಲವಾದ ಸತ್ಯವನ್ನು ಹೇಳತಕ್ಕಂಥದ್ದು. ಅದು ವಿಚಿತ್ರವಾದಂತಹ ಕಥೆಗಳನ್ನು ಹೇಳುತ್ತೆ ಭಗವಂತನ ಬಗೆಗೆ ಆ ಶಾಸ್ತ್ರ. ಅದನ್ನು ತಿಳ್ಕೊಳ್ಳದೆ ನಾವು ಸೃಷ್ಟಿ ಮಾಡಿ ಏನು ಉಪಯೋಗ? ಆಮೇಲೆ 9ನೇದ್ದು ಕ್ಷುರಾಂತಂ ಸರ್ವತೋ ಭ್ರಮಿಂ, ಸುತ್ತ ತಿರುಗತಕ್ಕಂಥ ಕತ್ತಿ. ಇದು ಕರ್ಮದ ಕತ್ತಿ. ನಾವು ಮಾಡಿರ್ತಕ್ಕಂಥ ಕರ್ಮ ನಮ್ಮ ಸುತ್ತ ತಿರುಗುತ್ತಾ ಇರ್ತದೆ. ಅದು ನಮ್ಮನ್ನು ಚೂರು ಹೋಗ್ಲಿ, ಆ ಚಿತ್ಯ ಹೋಗ್ಲಿಕ್ಕೆ ಬಿಡೋದಿಲ್ಲ. ಕ್ಷುರಾಂತಂ, ಇದನ್ನು ತಿಳ್ಕೊಳ್ಳದೆ ಏನು ಮಾಡಿ ಏನು ಉಪಯೋಗ? ಕೊನೆಯದ್ದು ಕಥಂ ಸ್ವಪಿತುರ್ ಆದೇಶಂ ಅವಿದ್ವಾಂಸ, ತಂದೆಯ ಆದೇಶ. ತಂದೆ ಅಂದರೆ ಭಗವಂತನ ಆದೇಶ ಅಂದರೆ ಶಾಸ್ತ್ರಗಳು.
ಅಧ್ಯಾತ್ಮಶಾಸ್ತ್ರವನ್ನು ಅರಿಯದೆ ಸೃಷ್ಟಿಶಾಸ್ತ್ರ ಮಾತ್ರ ತಿಳಿದು ಏನು ಉಪಯೋಗ ಇಲ್ಲ. ಇದೆಲ್ಲ ಕೆಳಮೇಲೆ ಹೌದು ಅಂದ್ಕೊಂಡಿದ್ದೀವಿ. ನಾರದರು ಹೇಳಿದ್ದು ಕರೆಕ್ಟು. ನಾವು ಸುಮ್ಮನೆ ಸೃಷ್ಟಿ ಅಂತ ತಲೆ ಕೆಡಿಸಿಕೊಳ್ಳೋದು ಬೇಡ. ಇದನ್ನೇ ಸರಿಯಾಗಿ ತಿಳ್ಕೊಳ್ಳಿಕ್ಕೋಸ್ಕರ ಹೋಗೋಣ ಅಂತ ಹೊರಟೋಗ್ಬಿಟ್ರಂತೆ.